ಸೊ ನಾವೆಲ್ಲರೂ ಸೇರಿ ದೇವ್ರ ಮನೆಗೆ ಹೊಂಟಿವಿ. ದೇವ್ರ ಮನೆಗೆ ಇದು ನಮ್ಮ ಅತ್ತೆ, ಕಾರ್ ಹೊಡಿತಿರೋದು ನಮ್ಮ ಮಾವ, ಇದ ಪೃಥ್ವಿಕಾ, ಇದು ನಮ್ಮ ಅಜ್ಜಿ, ಇದು ಮಮತಕ್ಕ, ಇದು ಗೊತ್ತಲ್ಲ, ಇದು ಬಾಜು ಇರೋದು ನಮ್ಮ ತಂಗಿ, ಅವ್ರು ನಮ್ಮ ತಂಗಿ, ಅವ್ರ ತಂಗಿ ಅಕ್ಕನ ಮಗಳು. ನಾ ಕಾಣತೀನಿ. ಸುಖಸ್ಯ ದುಃಖಸ್ಯ ನಕೋಪಿ ದಾತ ಪರೋದದಾತಿ ಇತಿ ಕುಬುದ್ಧಿರೇಶ ಅಹಂ ಕರೋಮಿತಿ. ಇದೇ ಒಳಗೆ ಹೋಗೋದು ಪ್ಲೇಸ್. ಸೊ ನಾವು ಹಿಂಗೆ ಇದೇ ಭಾಗದಿಂದ ಒಳಗಡೆ ಹೋಗ್ಬೇಕು. ಈಗ ಒಬ್ಬೊಬ್ರು ಇಳಿತೀವಿ. ಇಳಿದ ಮೇಲೆ ನಾವು ಇಲ್ಲಿಂದ ಹೊರಡ್ತೀವಿ. ಸೊ ಮಾವ ಕಾರಲ್ಲಿ ಪಾರ್ಕಿಂಗ್ ಮಾಡಿ ಬರ್ತಾರೆ. ಸೊ ನಾವೀಗ ಅಲ್ಲೇ ಸಿಗೋದು ಬಾಯ್ತು ಮಾರಿಗೆ 100 ಅಂತೆ. ಇದೆಲ್ಲ ಐಸ್ ಕ್ರೀಮ್ ಅಂಗಡಿ. ಜಾತ್ರೆ ಜೋರು ಐತಿ ಫ್ರೆಂಡ್ಸ್. ಇಲ್ಲಿಂದ ಏನಿಲ್ಲ ಅಂದ್ರೂ 1-1.5 ಕಿಲೋಮೀಟರ್ ನಾವು ನಡ್ಕೊಂಡು ಹೋಗ್ಬೇಕು. 2 ಕಿಲೋಮೀಟರ್ ಅನಿಸ್ತೈತಿ. ಸೊ ನಡ್ಕೊಂಡು ಹೋದ್ಮೇಲೆ ಭಾಳ ದೂರ ಹೋಗ್ಬೇಕು ಇನ್ನೂ ಮಟ. ಇದೆಲ್ಲ ಜಾತ್ರೆದ ಐಟಮ್ಸ್. ಇಲ್ಲಿ ನೋಡ್ರಿ, ಇಲ್ಲಿ ಪಾಳೆ ಅಷ್ಟು ಜನ ಹತ್ಯಾರ. ಇಷ್ಟು ದೊಡ್ಡ ಪಾಳೆ ಐತಿ. ಅದು ಗುಡಿ ಒಳಗೆ ಆ ಕಡೆ ಲಾಸ್ಟ್ ಗುಡಿ. ಇಲ್ಲಿ ಮಟ್ಟ ಹೋಗೋ ಮಟ್ಟ ಅಂದ್ರೆ ಲೇಟ್ ಅಂದ್ರೆ ಭಾಳ ಲೇಟ್ ಆಕೈತಿ. ನಾವು ಫಸ್ಟ್ ಗುಡಿಗೆ ಹೋಗೋಕ್ಕಿಂತ ಮುಂಚೆ ಊಟ ಮಾಡಿ ಆಮೇಲೆ ಗುಡಿಗೆ ಹೋಗ್ತೇವೆ. ಯಾಕಂದ್ರೆ ಭಾಳ ಲೇಟ್ ಆಗೈತಿ. ಇನ್ನೂ ಲೇಟ್ ಆಕೈತಿ ಗೊತ್ತಾಗ್ತದೆ. ಹೋಗಿ ಬರೋದ್ರಾಗ 2-3 ಗಂಟೆ ಆಕೈತಿ. ಎಲ್ಲ ಭಕ್ತಾದಿಗಳು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ. ರಾತ್ರಿ 1 ಗಂಟೆಯವರೆಗೆ ನಿರಂತರವಾಗಿ ಅನ್ನದಾನ ನಡೀತಾ ಇರ್ತದೆ. ಪಾಳೆ ಭಾಳ ದೊಡ್ಡದೈತಿ. ಸೊ ಲೈನ್ ಮೂವ್ ಆತ್ರಿ. ಈಗ ಲೈನ್ ಮೂವ್ ಆತ. ಸೊ ಸೀಟ್ ಸಿಕ್ತೈತೆ ಇಲ್ಲೋ ಗೊತ್ತಿಲ್ಲ, ನೋಡೋಣಂತೆ. ಸೀಟ್ ಸ್ವಲ್ಪ ಅದಾವೆ, ಎಲ್ಲರಿಗೂ ಸಿಗ್ತೈತಿಲ್ಲೋ ಗೊತ್ತಿಲ್ಲ. ನಾವು ಹೋಗೋ ಮಟ್ಟ ನಮಗೆ ಸಿಕ್ಕರೆ ಸಾಕು. ನಮ್ಮ ಮನ್ಯಾಗ ಎಲ್ಲರೂ ಬ್ಲಾಗರ್ ಅದಾರ. ಇಲ್ಲೊಬ್ಬ ನೋಡ್ರಿ ಚಾಲು ಮಾಡ್ಯಾನ. ಗೇಟ್ ಬಾಗ್ಲ ಹಾಕಿದ್ರಿ ಇಲ್ಲಿ. ಸೀಟ್ ನೋಡ್ಕೊಂಡು ಈಗ ಎಲ್ಲರಿಗೂ ಬಿಡ್ತೇನೆ ಅನ್ನತ್ತಾರ ಅವ್ರ. ನಮ್ಮ ಪರಿವಾರ ದೈವಸ್ಥಾನ ಶ್ರೀ ಕ್ಷೇತ್ರ ಕಲ್ಲ ಇಲ್ಲ ಪೂರ ಫ್ಯಾಮಿಲಿ ಕುಂತ್ಬಿಟ್ಟೆ. ನಾವು ಲೂದಕ್ಕೆ ಪಾಳೆ ಹಚ್ಕೊಂಡೆ. ಲಾಸ್ಟ್ ಮಮತಕ್ಕ. ಇಲ್ಲಿ ಎಲ್ಲ ಬಾಳೆ ಎಲೆ ಮತ್ತು ಊಟ ಹಾಕ್ಸೋದೆಲ್ಲ ಇದೇ ಜಾಗ. ಅಲ್ಲಿ ಒಳಗಿನ ತೊಂಬರತ್ತಾರೆ. ಮಾವ ಆಲ್ರೆಡಿ ಬಂದು ಜಾಗ ಹಿಡ್ದತ್ರಿ ನಮಗೆ. ಬಂದ್ರೆ ಸಾಂಬಾರು ಬಿತ್ತು. ಸೊ ಈಗ ನಾವು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಪೂಜಾ ನೋಡು. ಸೊ ಇವತ್ತಿಗೆ ಊಟ ಮುಗೀತು. ನಾವು ಮಿನಿ ಬ್ಲಾಗರ್ ಅಲ್ಲ, ನಾವು ದೊಡ್ಡ ಬ್ಲಾಗರ್. ಹಾಗೆ ಇದು ಮೇನ್ ದ್ವಾರ ಬಾಗಿಲು. ಸೊ ಇದ್ರೊಳಗೆ ಹೋಗ್ಬೇಕು ನಾವು. ಅದಕ್ಕಿಂತ ಮುಂಚೆ ಇಲ್ಲೊಂದು ನಾಗಮಂಡಲ ಅಂತ ಐತಿ, ಅಲ್ಲಿ ಒಳಗೆ ಹೋಗಿ ಅದಾದಮೇಲೆ ನಾವು ಇಲ್ಲಿ ಒಳಗೆ ಹೋಗ್ತೀವಿ. ಇದು ಅಲ್ಲಿ ಫುಲ್ ಪಾಳೆ ಐತೆ ಆ ಸೈಡ್ ಪೂರ. ನಿರಂತರ ಅನ್ನ ಸಂತರ್ಪಣೆ ನಡೀತದೆ. ಹಾಗೆ ಬಾಲಶಿಖು ಅಮ್ಮನವರ ಸಂವಿಧಾನದಲ್ಲಿರುವ ಭಕ್ತ ಯಾರು ಹತ್ರದಿಂದ ಈ ತರ ರೂಮಲ್ಲಿ ತಗೊಂಡಿದ್ರೆ ದೂರ ನಂಜಲಿ ನಗಿಸಿರುವೆ ಒಲವೇ
ಸೊ ಎಲ್ಲರಿಗೂ ಒಂದೊಂದು ಕುಲ್ಫಿ ಕೊಡ್ಸಾಳ್ರಿ ಅಕ್ಕ. ಅಕ್ಕ ಇರೋ ಅಲ್ಲಿ ಒಳಗದಾಳ. ಇದೇ ಕುಲ್ಫಿ. ನಂದು ಇದನ್ನ ಹಾಕಿ. ಸೊ ಎಲ್ಲರಿಗೂ ಕುಲ್ಫಿ ಕೊಡ್ಸಿದಂತ ನಿಮ್ಮ ಎಲ್ಲ ನೆಚ್ಚಿನ ಅಕ್ಕಂಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಕುಂದಾಪುರ ಅಂಗಡಿ ಓಪನ್ ಇದ್ರೆ ಇದೆಲ್ಲ ಬೇಡ ಹಂಗಾರೆ ಮಾಸ್ ಹೋತ್ರ ರೈಸ್ ಏನು ಗೊತ್ತೇ ಮಾಡಲಿಲ್ಲ ಈ ಹೋಟೆಲಿಗೆ ಬಂದೇವು ನಾವು. ಹೋಟೆಲ್ ಹೆಸರು ನೋಡ್ರಿ ಏನೈತೆ ಅಂತೇಳಿ. ನಾವು ಯಾಕೆ ಬಂದೇವಪ್ಪ ಅಂದ್ರೆ ಈ ಹೋಟೆಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಈಗ ರಾತ್ರಿ 11 ಗಂಟೆ ಆತ. ಈ ಊರೊಳಗೆ 9:00 ಅಂದರೆ ಎಲ್ಲ ಬಂದಾಗ್ಬಿಡ್ತೈತಿ. ಸೊ ನಮ್ಗಲ್ಲಿ ದೇವ್ರ ಗುಡಿಯಾಗ ಊಟ ಮಾಡಿದ್ರೂ ನಮ್ಗೆ ಹೊಟ್ಟೆ ಭಾಳ ಹಸಿಯಾಕತ್ತಿತ್ತು. ಹಾಗಾಗಿ ಊರು ತುಂಬ ಅಡ್ಡಾಡಿದ್ರೆ ಇದು ಒಂದು ಹೋಟೆಲ್ ಸಿಕ್ತು. ಸೊ ಹಾಗಾಗಿ ಇಲ್ಲಿ ಊಟ ಪಾರ್ಸಲ್ ತೊಗೊಂಡು ನಾವು ಮನೆಗೆ ಹೋಗ್ತೀವಿ. ಇಲ್ಲೇ ನೋಡಿ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಎಲ್ಲ ಕಾರ್ನ್ಯಾಗ ಕುಂತಾರೆ. ಇಲ್ಲಿ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಆರಾಮ್ ಚಿಲ್ ಮಾಡ್ಕೊಂಡು ಕುಂತಾರೆ ಇವ್ರು. ಪಾಪ ನಾವು ಕಷ್ಟಪಟ್ಟು ಹೋಗಿ ಎಲ್ಲ ಲೈಟ್ ಇಲ್ಲ ಇಲ್ಲಿ. ಕಷ್ಟಪಟ್ಟು ಹೋಗಿ ಒಳಗೆ ಹೋಗಿ ತೊಂಬರತ್ತೀವಿ ನಾವು ಅಲ್ಲಿ. ಹಾಂ ಬಿರಿಯಾನಿ ನೀವು ಇಲ್ಲಿ ನೋಡಿ ಮಜಾ ಮಾರತ್ತಾರೆ ಇವರು. ಸೊ ಇವತ್ತು ಅಲ್ಲಿಂದ ಬಿರಿಯಾನಿ ತೊಗೊಂಬಂದಾರೆ. ಬಿರಿಯಾನಿ ತೊಗೊಂಬಂದು ಈಗ ಎಲ್ಲರೂ ಹಾಕೊಂಡು ತಿಂದ ನೋಡ್ರಿ ಹೆಂಗೆ ಕುಂತ ನೀವು ಚಡ್ಡಿ ಮೇಲೆ. ನಮಸ್ಕಾರ ಥ್ಯಾಂಕ್ ಯು ಅನ್ನಲಿಲ್ಲ. ಸೊ ಎಲ್ಲರೂ ಒಳಗೆ ಡ್ರೆಸ್ ತೆಗಿತಾರೆ. ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಯಾಕಪ್ಪ ಅಂದರೆ ಇವತ್ತು ಊಟ ಮಾಡಿ ಮಕ್ಕೋಬೇಕು. ನಾಳೆ ನಾವು ಊರಿಗೆ ಹೋಗ್ಬೇಕು. ಸೊ ಮತ್ತು ನಾಳೆ ಸಿಗೋಣ. ಸೊ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.